ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ನಾನು ನಿಮಗೆ ಈ ಲಾಗ್‌ನಲ್ಲಿ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೇನೆ. ನಿಮಗೆ ಏನು ಅನಿಸ್ತದೆ ಅಂತೇಳಿ ನೀವೊಂದು ಆನ್ಸರ್ ಮಾಡಿ ಈಗ ಅಷ್ಟೇ. ನಾವೆಲ್ಲರೂ ಬಸ್ಸಲ್ಲಿ ಹೋಗ್ತೇವೆ. ಹಾಗೆ ನಾನು ಕೂಡ ಮೊನ್ನೆ ಬಸ್ಸಲ್ಲಿ ಹೋಗುವಾಗ ಅಶ್ವಮೇಧ ಬಸ್ಸಲ್ಲೆಲ್ಲ ಈಗೆಲ್ಲ ರೇಡಿಯೋ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಪೀಚ್ ಎಲ್ಲ ಹಾಕ್ತಾ ಇರ್ತಾರೆ. ನಾನು ಮೊನ್ನೆ ಬರುವ ಬಸ್ಸಲ್ಲಿ ಒಂದು ಸ್ವಾಮೀಜಿದು ಸ್ಪೀಚ್ ಆಗಿತ್ತು ಆಯ್ತಾ. ಅದರಲ್ಲಿ ಆ ಸ್ವಾಮೀಜಿ ಕೇಳುವಾಗ ಹೌದಲ್ಲ ಅಂತ ಆಯ್ತು ನನಗೆ. ನಾನು ಯೋಚನೆ ಮಾಡಿದೆ. ಅದಕ್ಕೆ ನಿಮ್ಮ ಹತ್ರ ಹೇಳುವ ಅಂತ ಆಯ್ತು ಈಗ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೇನೆ. ನೀವೇನಂತ ಕಮೆಂಟ್ ಮಾಡಿ ಈಗ ಮತ್ತೆ. ನನಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರಲ್ವಾ. ಹಾಗೆ ಆ ಸ್ವಾಮೀಜಿ ಸ್ಪೀಚಲ್ಲಿ ಹೇಳಿದ್ರು, ಎಲ್ಲರೂ ಹೋಗಿ ದೇವರ ಹತ್ರ ಬೇಡಿಕೊಳ್ತಾರೆ, ದೇವರೇ ನನಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರದೆ, ನನಗೆ ಸುಖ ಶಾಂತಿಯಿಂದ ಇರುವ ಹಾಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ದೇವರೇ ಹೇಳಿ ಬೇಡಿಕೊಳ್ತಾರೆ ಎಲ್ಲರೂ ಕೂಡ, ಹೌದಾ? ಆದ್ರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳನ್ನುವಂಥದ್ದು ಅದು ಸಾಮಾನ್ಯ. ಆದ್ರೆ ಯಾರು ಕೂಡ ಬೇಡಿಕೊಳ್ಳೋದು ಹೀಗೆ ಸ್ವಾಮಿ ನನಗೆ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ನೀವು ನೀಡಬೇಕು ಅಂತ ಹೇಳಿ ಯಾರು ಕೂಡ ಬೇಡಿಕೊಳ್ಳೋದು. ಹೌದಲ್ಲ ಅಂತ ಹೇಳಿ. ಆ, ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಇರುವಂತದ್ದು. ಪಾಪ ಬಡವರಿಗೆ ತುಂಬಾ ಕಷ್ಟ ಆಗ್ತದೆ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಆದ್ರೆ ನಾವು ಒಂದು ಮಾಡಲೇಬೇಕು. ಯಾರಾದ್ರೂ ನಮ್ಮ ಎದುರು ಏನೇ ಕಷ್ಟದಲ್ಲಿ ಇದ್ರೂ ಕೂಡ ನಮ್ಮಿಂದ ಆದಂತಹ ಸಹಾಯವನ್ನು ನಾವು ಮಾಡಿದ್ರೆ ಅದೇ ನಾವು ಕಷ್ಟದಲ್ಲಿ ಇರುವಾಗ ಕೂಡ ದೇವರು ನಮಗೆ ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಈ ಲಾಗ್ ನಿಮಗೆ ಏನ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಲಾಗ್ ಅನ್ನು ಹೊಸತಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.